ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲಾ ವಿಭಾಗದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಕನ್ನಡ ಸಂಧಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಕನ್ನಡ ಸಂಧಿಗಳಲ್ಲಿ ಯಾವ್ಯಾವ ವಿಧಗಳು ಬರ್ತವೆ, ಅದಕ್ಕೆ ಎಕ್ಸಾಂಪಲ್ಲು ಎಲ್ಲ ನೋಡಿದ್ದೀವಿ. ಇವತ್ತು ನಾವು ಈ ತರಗತಿಯಲ್ಲಿ ಒಂದು ಕ್ರಿಯಾಪದದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಕ್ರಿಯಾಪದಗಳಂತಂದ್ರೇನು, ಅದರಿಂದ ಹೆಂಗೆ ಅಂತಾರೆ, ಆ ಧಾತು ಅಂದ್ರೇನು, ಕ್ರಿಯಾಪದ ಅಂತಂದ್ರೇನು, ಆ ಮೂಲ ಧಾತುಗಳಂತಂದರೆ ಯಾವ್ಯಾವು, ಇವತ್ತು ನಾವು ಪ್ರತಿಯೊಂದು ಬಗ್ಗೆ ಇವತ್ತು ಧಾತುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕ್ರಿಯಾಪದ ಅಂತಂತಂದರೆ ಕ್ರಿಯಾಪದಗಳು ಭಾಷೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತವೆ. ಕ್ರಿಯಾಪದಗಳು ಭಾಷೆಯಲ್ಲಿ ಏನು ಮಾಡ್ತವೆ, ಒಂದು ಪ್ರಮುಖ ಸ್ಥಾನವನ್ನು ಪಡೆಯುತ್ತವೆ. ಕರ್ತೃವಿನ ಕಾರ್ಯ ತಿಳಿಸುವುದು ಏನು ಮಾಡುತ್ತೆ, ಕರ್ತೃವಿನ ಒಂದು ಸ್ಥಾನವನ್ನು ಏನು ಮಾಡುತ್ತೆ, ತಿಳಿಸುವುದು ಕ್ರಿಯಾಪದವಾಗಿದೆ. ಅಂದರೆ ಒಂದು ಕ್ರಿಯೆಯು ಪೂರ್ಣ ಅರ್ಥವನ್ನು ಕೊಡುವಂಥ ಪದಗಳನ್ನು ನಾವೇನಂತ ಕರಿತೀವಿ, ಕ್ರಿಯಾಪದ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವಂಥ ಪದಗಳನ್ನು ನಾವೇನಂತ ಕರಿತೀವಿ, ಕ್ರಿಯಾಪದಗಳು ಎಂದು ಕರೆಯಲಾಗುತ್ತದೆ. ಕ್ರಿಯಾಪದವು ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ವರ್ತಿಸುತ್ತವೆ. ಏನು ಮಾಡ್ತವೆ ಕ್ರಿಯಾಪದಗಳು, ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ವರ್ತಿಸುವುದನ್ನು ನಾವು ಏನು ಮಾಡ್ತೀವಿ, ಕ್ರಿಯಾಪದ ಅಂತ ಕರಿತೀವಿ. ಅಂದರೆ ಕರ್ತೃವಿನ ಒಂದು ಕಾರ್ಯವನ್ನು ಏನು ಮಾಡ್ತದೆ, ಕ್ರಿಯಾಪದ ತಿಳಿಸುತ್ತದೆ. ಇನ್ನೊಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವಂಥ ಪದವನ್ನು ನಾವೆಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್. ಥರ್ಡು, ಕ್ರಿಯಾಪದವು ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ವರ್ತಿಸುವುದನ್ನು ನಾವೇನಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಾವು ಉದಾಹರಣೆಯನ್ನು ನೋಡುವುದಾದರೆ ಮಾಡುತ್ತಾನೆ, ಮಾಡಿದನು, ಮಾಡುವನು, ಮಾಡಲಿ, ಮಾಡನು, ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಏನಾಗಿದೆ, ಮಾಡು ಆಗಿದೆ. ಏನಾಗಿದೆ, ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಮಾಡು ಆಗಿದೆ. ಇಲ್ಲಿ ನೋಡು, ಫಾರ್ ಎಕ್ಸಾಂಪಲ್ ನೋಡೋದಾದರೆ ಮಾಡುತ್ತಾನೆ ಏನಾಗಿದೆ, ಇಲ್ಲಿ ಮಾಡು, ಮಾಡಿ, ಮಾಡುವನು, ಮಾಡಲಿ, ಮಾಡನು, ಇವೆಲ್ಲ ಏನಾಗುತ್ತೆ ನಮಗೆ ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಏನಾಗಿದೆ, ಇಲ್ಲಿ ಮಾಡು. ಅಂದರೆ ಕ್ರಿಯಾಪದದ ಮೂಲ ರೂಪ ಇಲ್ಲಿ ಏನಾಗಿದೆ, ಧಾತು ಆಗಿದೆ. ಇಂತಹ ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾಪ್ರಕೃತಿ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಕ್ರಿಯಾಪದದ ಮೂಲ ರೂಪ ಧಾತು. ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ, ಕ್ರಿಯಾಪ್ರಕೃತಿ ಅಥವಾ ಧಾತು ಎಂದು ನಾವು ಕರೆಯುತ್ತೇವೆ. ಧಾತುಗಳಲ್ಲಿ ನಾವು 2 ವಿಧಗಳು ಕಾಣುತ್ತೇವೆ. ಧಾತುಗಳಲ್ಲಿ 2 ವಿಧಗಳನ್ನು ನಾವು ಗುರುತಿಸುತ್ತೇವೆ. ನಮಗೆ ಕ್ರಿಯಾಪದಗಳು ಭಾಷೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತವೆ. ಫಸ್ಟು ನೋಡುವುದಾದರೆ ಕರ್ತೃವಿನ ಒಂದು ಕಾರ್ಯವನ್ನು ತಿಳಿಸುವುದು ಕ್ರಿಯಾಪದ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವಂಥ ಪದಗಳಿಗೆ ನಾವು ಅಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಅಂದರೆ ಕ್ರಿಯಾಪದವು ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ವರ್ತಿಸುತ್ತವೆ. ನೆಕ್ಸ್ಟ್ ಅದು ನೋಡುವುದಾದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ನಾಮಪ್ರಕೃತಿ ಅಂತಲೂ ಕರಿತೀವಿ. ಹೀಗೆ ಮತ್ತು ಆ ಧಾತುಗಳಲ್ಲಿ ಮತ್ತೆ ಏನು ಮಾಡ್ತೀವಿ, ಮತ್ತೆ 2 ವಿಧಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮೂಲ ಧಾತುಗಳು ಮತ್ತು ಪ್ರತ್ಯಯಾಂತ ಧಾತು ಮತ್ತು ಸಾಧಿತ ಧಾತುಗಳು. ನಾವು ಧಾತುಗಳಲ್ಲಿ 2 ವಿಧಗಳನ್ನು ನಾವು ನೋಡುತ್ತೇವೆ ಮಕ್ಕಳೇ. ಅದರಲ್ಲಿ ಫಸ್ಟ್ ಮೂಲ ಧಾತುಗಳು, ಸೆಕೆಂಡ್ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು ಅಂತ ನೋಡ್ತೀವಿ. ಇವಾಗ ಮೂಲ ಧಾತುಗಳು ನೋಡುವುದಾದರೆ, ಮೂಲ ಧಾತು ಅಂತಂದರೆ ಏನು, ಅವುಗಳು ಯಾವ ರೀತಿ ಇರ್ತವೆ ಅನ್ನೋದು ನೋಡುವುದಾದರೆ, ಮೂಲ ಧಾತುಗಳು ಮಾಡು, ತಿನ್ನು, ಹೋಗು, ಬರು, ಓದು, ಓಡು, ಮೆಚ್ಚು, ನೋಡು, ಒಪ್ಪು, ಏರು, ಇಳಿ, ಬೀಳು, ಬರೆ, ಹಿಗ್ಗು, ತೂಗು, ಮಲಗು, ಹೇಳು, ನಡೆ, ಈಜು, ಮುಚ್ಚು, ಬೆಳಗು, ಈ ಎಲ್ಲ ಎಕ್ಸಾಂಪಲ್ ಇತ್ಯಾದಿ. ಈ ಎಲ್ಲ ಅಂಶ, ಈ ಎಲ್ಲ ಪದಗಳನ್ನು ನಾವು ನೋಡಿದಾಗ ಇವುಗಳನ್ನು ನಾವೇನಂತ ಕರಿತೀವಿ, ಮೂಲ ಧಾತುಗಳು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ನಮಗೆ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು ಅಂತಂದರೆ ಯಾವುದು ಅಂತ ನೋಡೋಣ. ನಾಮಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ನಾಮಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಅಂತಂದರೆ ನಾಮಪ್ರಕೃತಿ ಆಗಿರ್ಬೋದು ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು
ಇರುವಂಥ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಅದು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಎಂದು ನಾವು ಕರೆಸಿಕೊಳ್ಳುತ್ತವೆ. ಅರ್ಥ ಆಯ್ತಲ್ವಾ? ಅಂದರೆ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು ಅಂತಂದರೆ ಏನಂದರೆ, ನಾಮಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಎಂಬಂಥ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಅದು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಎಂದು ನಾವು ಅದು ಕರೆಸಿಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್ ನೋಡುವುದಾದರೆ, ಪ್ರಕೃತಿ ಪ್ಲಸ್ ಇಸು, ಪ್ರಕೃತಿ ಪ್ಲಸ್ ಇಸು ಪ್ಲಸ್ ಪ್ರತ್ಯಯ ಏನಾಗುತ್ತೆ, ಸಾಧಿತ ಧಾತು ಆಗುತ್ತೆ. ಅದೇನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಕನ್ನಡ ಪ್ಲಸ್ ಇಸು, ಕನ್ನಡಿಸು, ಅದು ಕನ್ನಡಿಸಿದನು. ದಗ ಪ್ಲಸ್ ಇಸು, ದಗದಗಿಸು, ದಗದಗಿಸುತ್ತದೆ. ಏನಾಗುತ್ತದೆ, ಇಲ್ಲಿ ಕ್ರಿಯೆಯನ್ನು ನಮಗೆ ತೋರಿಸುತ್ತದೆ. ಇವಾಗ ನಮಗೆ ಪ್ರಕೃತಿ ಪ್ಲಸ್ ಇಸು ಪ್ರತ್ಯಯ ಇಸ್ ಈಕ್ವಲ್ ಟು ಸಾಧಿತ ಧಾತು ಮತ್ತು ಕ್ರಿಯಾಪದ ಏನಾಗುತ್ತೆ, ಅವಾಗ ಸಾಧಿತ ಧಾತು, ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು. ಇವಾಗ ನೋಡೋಣ. ಕನ್ನಡ ಪ್ಲಸ್ ಇಸು, ಕನ್ನಡಿಸು, ಮತ್ತು ಕನ್ನಡಿಸಿದನು. ಅದೇನಾಗುತ್ತೆ, ನಮಗೆ ಕ್ರಿಯೆ ತೋರಿಸುತ್ತೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಮಗೆ ತೋರಿಸುತ್ತೆ ಕ್ರಿಯಾಪದ. ದಗ ಪ್ಲಸ್ ಇಸು ಏನಾಗಿದೆ, ಇಲ್ಲಿ ಇಸು ಎಂಬುವಂಥ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಅದು ಪ್ರತ್ಯಯಾಂತ ಧಾತು ಆಗುತ್ತೆ ಅಥವಾ ಸಾಧಿತ ಧಾತು ಅಂತ ಕರಿತೀವಿ. ದಗದಗಿಸು ಮತ್ತು ಕನ್ನಡಿಸು, ಅವಾಗ ಏನಾಗುತ್ತೆ, ದಗದಗಿಸುತ್ತದೆ, ಆವಾಗ ಕ್ರಿಯಾಪದ ತೋರಿಸುತ್ತೆ. ದುಃಖ ಪ್ಲಸ್ ಇಸು, ದುಃಖಿಸು, ದುಃಖ ಪ್ಲಸ್ ಇಸು, ದುಃಖಿಸು, ಏನಾಗುತ್ತೆ, ಇಲ್ಲಿ ದುಃಖಿಸುವನು. ಏನಾಗುತ್ತೆ, ದುಃಖಿಸುತ್ತದೆ ಅಂತ ಬರಲ್ಲ, ದುಃಖಿಸುವನು ಅಂತ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಕ್ರಿಯೆಯನ್ನು ನಮಗೆ ಸೂಚಿಸುವುದಕ್ಕೆ ನಮಗೆ ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ಇಸು ಅನ್ನುವಂಥ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಅದು ಅಲ್ಲಿ ಪ್ರತ್ಯಯ ಇಸು ಎನ್ನುವಂಥ ಪ್ರತ್ಯಯ ಸೇರಿಸಿದಾಗ ನಮಗೆ ಒಂದು ಪ್ರತ್ಯಯಾಂತ ಧಾತು ಅಂತ ಕರಿತೀವಿ ಮಕ್ಕಳೇ.